ಯೋಬನ ವಿಷಯದಲ್ಲಿ ಯಾಕೆ ಟಾರ್ಗೆಟ್ ಮಾಡಿದ್ದು? ಯೋಬನು ಶುದ್ಧಿ ಉಳ್ಳವನಾಗಿದ್ದ. ಸೈತಾನ ನೆನೆಸಿದ ಇವನ ವಸ್ತುಗಳನ್ನು ಇವನಿಂದ ಕಿತ್ಕೊಂಡ್ರೆ ಇವನು ಅಶುದ್ಧನಾಗ್ತಾನಂತ. ಕೆಲವು ಟೈಮಲ್ಲಿ ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ಕಳೆದುಕೊಳ್ಳುವಾಗ ನಮಗೊಂದು ಕೋಪ ಬರ್ತದೆ. ಕೋಪದಲ್ಲಿ ನಾವು ಹೋಗಿ ದೇವರ ಚಿತ್ತವಿಲ್ಲದ ಹೆಜ್ಜೆಗಳನ್ನು ನಾವು ಇಟ್ಟು ಬಿಡ್ತೇವೆ, ದೇವರ ಚಿತ್ತವಿಲ್ಲದ ಮಾತುಗಳನ್ನು ಆಡ್ತೇವೆ, ನುಡಿತೇವೆ, ಅರಿಕೆ ಮಾಡ್ತೇವೆ. ಸೊ ಈ ಅರಿಕೆಗಳು ಯಾರಿಗೆ ಬೇಕಾಗಿದೆ? ಸೈತಾನನಿಗೆ ಬೇಕು. ಸೈತಾನ ಏನ್ ಮಾಡ್ತಾನಂತೆ? ಗೋಧೆಯಂತೆ ಒನೆಯಲಿಕ್ಕೆ ನಮ್ಮ ಟಾರ್ಗೆಟ್ ಇಟ್ಟಿದ್ದಾನೆ. ಯೋಬನ ಬಾಯಲ್ಲಿ ಎಷ್ಟು ಸೂಕ್ಷ್ಮತೆ ಇತ್ತಂದ್ರೆ ಅವನು ಹೇಳಿದಂತ ಒಂದು ಮಾತು, ದೇವರು ಕೊಟ್ಟರು ದೇವರು. ನಾವೇನ್ ಹೇಳ್ತೀವಿ? ದೇವರು ಯಾಕೆ ನನ್ನ ಜೀವಿತದಲ್ಲಿ ಇದನ್ನು ಕಿತ್ಕೊಂಡೆ? ನಾವು ಪ್ರಶ್ನೆ ಮಾಡ್ತೇವೆ. ಆದ್ರೆ ಯೋಬನ ಹಾಗೆ ಪ್ರಶ್ನೆ ಮಾಡಲಿಲ್ಲ. ಯೋಬನ ಹೇಳಿದ, ದೇವರು ಕೊಟ್ಟರು ದೇವರು ತೆಗೆದುಕೊಂಡ್ರು, ಅದು ದೇವರು ತಿರುಗಿ ಕೊಡ್ಲಿಕ್ಕೂ ಶಕ್ತನ. ಅವನ ಒಳಗಿದ್ದಂತಹ ದೈವಿಕವಾಗಿರುವಂತಹ ಅನುಭವ ಹಾಗೆ ಇತ್ತು. ಇವತ್ತು ನಿಮ್ಮ ಜೀವಿತದಲ್ಲಿ ಬರುವಂತಹ ಅನುಭವಗಳು, ಶೋಧನೆಗಳು, ಹೋರಾಟಗಳು, ನಾನಾ ವಿಧವಾಗಿರುವಂತಹ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಹೇಳ್ಬೇಕು, ದೇವರು ಇಲ್ಲ, ನನ್ನ ದೇವರು ಈ ಪರಿಸ್ಥಿತಿಯಲ್ಲಿಯೂ ನನಗೆ ಒಳ್ಳೆಯ